ಸಿದ್ಧಿವಿನಾಯಕ ಸಕಲ ವಿಘ್ನ ನಿವಾರಕ ಗಣೇಶ, ಇವತ್ತು ಬರ ಗಂಡು ನೋಡಿದ ತಕ್ಷಣ ನನ್ನ ಮೊಮ್ಮಗಳನ್ನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಯಾವುದೇ ವಿಘ್ನ ಬರ್ದೇ ಇರೋ ಹಾಗೆ ನೋಡ್ಕೊಪ್ಪ. ಎಲ್ಲೇ ನಿನ್ನ ಮಗಳು ರೆಡಿ ಆಗಲ್ಲ ಇಲ್ವಾ? ಅಮ್ಮ ನಾನೇ ನಿಂತು ರೆಡಿ ಮಾಡ್ತಾ ಇದ್ದೀನಿ, ಇನ್ನೇನು ಬರ್ತಾಳೆ. ಸರಿ ಸರಿ, ಬೇಗ ರೆಡಿ ಮಾಡು. ಏನು ಹೆಣ್ಮಕ್ಳು, ಆಗಲೇ ಗಂಡಿನ ಮನೆಯವ್ರು ಬರೋ ಹೊತ್ತಾಯ್ತು. ಚೈತ್ರ, ಏ ಚೈತ್ರ, ಅವರು ಆಗ್ಲೇ ಮನೆ ಬಿಟ್ಟಿದಾರಂತೆ, ಇನ್ನೇನು ಬಂದ್ಬಿಡ್ತಾರೆ. ಚೈತ್ರ ರೆಡಿ ಆಗ್ಲಾ? ಬಂದ್ರು ಅನ್ಸುತ್ತೆ, ಬೇಗ ಬೇಗ ನಾನು ಕರ್ಕೊಂಡ್ಬಂದ್ಬಿಡ್ತೀನಮ್ಮ. ಚೈತ್ರ, 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 ಚೈತ್ರ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ಬಾರೋ. ನಮಸ್ಕಾರ ಹೇಳಿ. ನಮಸ್ಕಾರ. ಬನ್ನಿ ಬನ್ನಿ, ಪ್ಲೀಸ್ ಕಮ್. ಚೈತ್ರ, ಈ ಚೈತ್ರ ಬಾಗ್ಲು ತೆಗೆ. ಈ ನಡುವೆ ಅಂತೂ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್, ಸ್ವಲ್ಪ ತಡ ಆಯ್ತು ಅಂತ ಕಾಣುತ್ತೆ. ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ ಟ್ರಾಫಿಕ್ ವಿಷಯದಲ್ಲಂತೂ ಹೇಳೋಕ್ಕೆ ಸಾಧ್ಯ ಅಲ್ಲ ಬಿಡಿ. ಅಷ್ಟೊಂದು ವರ್ಷ ಆಗ್ಬಿಟ್ಟಿದೆ. ಕಲ್ಯಾಣಿ, ಇವರು ನಮ್ಮ ಮಿಸ್ಸಸ್. ನಮಸ್ತೆ. ಏನು ತಗೊಳ್ತೀರಾ? ಕಾಫಿನಾ, ಟೀನಾ, ಜ್ಯೂಸಾ? ಒಂದೇ ಸಲ ಹುಡುಗಿ ಕೈಲಿ ಕಾಫಿ ತರಿಸಿ ತಡ ಯಾಕೆ? ಅದು ಸರಿನೇ. ಕಲ್ಯಾಣಿ, ಚೈತ್ರನ ಕರ್ಕೊಂಬ. ಸರಿ. ಅತ್ತೆ ಏನಾಯ್ತು? ಅವರೆಲ್ಲ ಬಂದಾಯ್ತು. ಚೈತ್ರ ಎಲ್ಲಿ? ಗೊತ್ತಿಲ್ಲಮ್ಮ, ಬಾಗ್ಲು ತೆಗಿತಾ ಇಲ್ಲ, ಮಾತು ಆಡ್ತಾ ಇಲ್ಲ ನೋಡು. ಬಾಗಿಲು ತೆಗಿತಾ ಇಲ್ವಾ? ಚೈತ್ರ, ಏ ಚೈತ್ರ, ಬಾಗಿಲು ತೆಗಿ. ಗಾರ್ಡನ್ ಸಿಟಿ ಆಗಿದ್ದಿದ್ದು ಬೆಂಗಳೂರು ಬರ್ತಾ ಬರ್ತಾ ಕಾಂಕ್ರೀಟ್ ಸಿಟಿ ಆಗೋಯ್ತು. ಕಲ್ಯಾಣಿ, ಚೈತ್ರ ಬೇಕು ಕರ್ಕೊಂಬ. ಬಂದೆ ರೀ, ಬಂದೆ. ಚೈತ್ರ, ಮತ್ತೆ ಏನಾಯ್ತದೆ? ನಾನು ಅವಾಗಿನ ತರ್ತಾ ಇದ್ದೀನಿ ಕಣೆ. ಚೈತ್ರ, ಚೈತ್ರ, ಹೆಂಗೆ? ಏನು ಇಬ್ರು ಫುಲ್ ಟಸ್ಸಾ? ಏನೋ ಮಾಡ್ಕೊಂಬಿಟ್ಲು ಅಂತ ಅನ್ಕೊಂಬಿಟ್ರಾ? ಅಮ್ಮ, ಅಜ್ಜಿ ಮುಖ ನೋಡು. ಹಾಕಿ ನೋಡು, ತಮಾಷೆ ಮಾಡೋ ಹೊತ್ತೇನೆ ಇದು. ಸರಿ ಸರಿ, ನಡಿ ಕಾಫಿ ತಗೋ, ಎಲ್ರೂ ಕಾಯ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲಪ್ಪ. ಫಸ್ಟು ಗೆಸ್ಟ್ಗಳು ಕೊಡ್ಬೇಕಮ್ಮ. ಹಿಂದಿನ ಕಾಲದಲ್ಲಿ ಹುಡುಗನ ಕರ್ಕೊಂಡು ಹೋಗಿ ಹುಡುಗಿನ ಎಲ್ಲಿ ತೋರಿಸ್ತಾ ಇದ್ರು, ಮರ್ಯಾದೆ ತಾಳಿ ಕಟ್ಟು ಅಂದ್ರೆ ಕಟ್ಟಬೇಕಾಗಿತ್ತು ಅಲ್ವೇ ಮತ್ತೆ? ತಗೊಳ್ಳಿ ಕಾಫಿ. ನೀವೇನು ಅನ್ಕೊಳ್ಳಲ್ಲ ಅಂದರೆ ನಾನು ಚೈತ್ರನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಲ್ಲ? ವೈನಾಟ್ ಹೇಳಿ ಅಂದರೆ ನೀವು ಮುಂದೆ ಜೊತೆಲಿ ಬಾಳಿ ಬದುಕಬೇಕಂತ ಅವರು. ಮಗಳೇ, ಕರ್ಕೊಂಡು ಹೋಗಿ ಮಳಿ ಅಂದ್ರನ್ನ. ಅಮ್ಮ, ನನಗೆ ಹುಡುಗ ಹೋಗಿ. ಚೈನ್ ಕೊಟ್ಟಲ್ಲ, ಬಿಟ್ಬಿಡಿ ಸರ್. ನಿನ್ನೆನೇ ಹಿಡ್ದಿದ್ದು ಈ ಚೈನ್ ಕದ್ದಿದ್ದಕ್ಕಲ್ವೋ? ತಪ್ಪಿದ್ ನೋಡಿ ನಮ್ಮ ಜೊತೆ. ನೀವೇನು ಪೊಲೀಸ್
ಬಿಡಿ. ಏಯ್ ನಾವ್ ಏನಂತ ನಿಧಾನವಾಗಿ ಕೂತ್ಕೊಂಡು ಹೇಳ್ತೀವಿ, ನಡಿ ರಾಜ ನಡಿ. ಒಂದು ನಿಮಿಷ ಬಿಡಿ ಸರ್ ಇವನ್ನ. ನೀವೇ ಕೇಳ್ತೀರಾ, ನಾನು ನೋಡ್ಕೋತೀನಿ. ಹೋದ್ ಸಲ 6 ತಿಂಗಳು ಜೈಲಿಗೆ ಹಾಕಿದ್ದೆ, ಇನ್ನೂ ಬುದ್ಧಿ ಬಂದಿಲ್ಲ ನನ್ನ ಮಗನಿಗೆ. ಈ ಸರಿ ಸ್ಟೇಷನ್ ಕರ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ. ಬಿಡಿ ಸರ್ ನೀವು. ಇನ್ಸ್ಪೆಕ್ಟರ್ ಸುಂದರ್, ಇವ್ನು ನಮಗೆ ಬೇಕು, ಬಿಡಿ ನೀವು. ಹೇಳಿ ಸರ್, ನೀವೇ ಕರ್ಕೊಂಡು ಹೋಗ್ತಾರೆ. ಬಿಡಿ ಸರ್. ಏನೋ ಮಗನೆ ಎಲ್ಲ ಮಾತು ಇವತ್ತೆರಡು ಮುಗಿಸ್ಬಿಟ್ಟಂಗಿದೆ. ಹಾಗೇನಿಲ್ಲಮ್ಮ. ಅಮ್ಮ ನನಗೆ ಚೈತ್ರ ಇಷ್ಟ ಆಗಿದ್ದಾಳೆ. ನೀವು ಮದುವೆ ದಿನ ಫಿಕ್ಸ್ ಮಾಡಿ. ಚೈತ್ರ ಏನು ಹೇಳ್ತಾ ಇಲ್ಲ. ಚೈತ್ರನ್ಗೆ ಅಶ್ವಿನ್ ಆಗ್ಲೇ ಇಷ್ಟ ಆಗಿದ್ದಾನೆ. ಮತ್ತಿನ್ನೇನು, ಹುಡುಗ ಹುಡುಗಿ ಒಪ್ಪಿಗೆ ಆದ್ಮೇಲೆ ವಾಲ ಉಳಿಸ್ಬಿಡೋದೆ. ಇಷ್ಟು ದಿನ ನೀನು ತಿಂಗಳಿಗೆ 1200 ರೂಪಾಯಿ ಬಾಡಿಗೆ ಮನೇಲಿದ್ದೆ. ಆದ್ರೆ ಈಗ ಕನಕಪುರ ರಸ್ತೆಯಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಲೀಸ್ಗೆ ಹಾಕೊಂಡಿದ್ಯಾ. ದಿನ ಬೆಳಗಾದ್ರೆ ಪಿಕ್ ಪಾಕೆಟ್ ಚೈನ್ ಸ್ಕ್ಯಾಚಿಂಗ್ ಮಾಡ್ಕೊಂಡು ಬದುಕೋ ಸಾಧಾರಣ ಕಳ್ಳ ನೀನು. ಅಷ್ಟೊಂದು ದುಡ್ಡು ನಿನ್ಗೆ ಎಲ್ಲಿಂದ ಬಂತು? ಇಲ್ಲ, ನಾನು ಯಾವ ಮನೇನು ಬೋಗಿಗೆ ತಗೊಂಡಿಲ್ಲ. ನನ್ಗೇನು ಗೊತ್ತಿಲ್ಲ. ನಿನ್ನ ಹೆಸರಲ್ಲಿರೋ ಮನೆ ಅಗ್ರಿಮೆಂಟ್ ಪೇಪರ್ ಈಗೇನು ಹೇಳ್ತೀಯಾ ನೋಡು. ನಿಂಗೆ ಲೋಕಲ್ ಪೊಲೀಸ್ ಕೈರಿಚ್ ತಿಂದಷ್ಟೇ ಗೊತ್ತು. CID ಕೈರಿಚನ್ನು ನೋಡ್ತೀಯಾ? ಬೇಡ, ನಿಜ ಹೇಳ್ಬಿಡ್ತೀನಿ. ಆ ಮನೆ ನನ್ನ ಹೆಸರಲ್ಲಿ ಇದ್ದಿದ್ದು ನಿಜ. ಆ ಮನೆನ ಲೀಸ್ಗೆ ಹಾಕೊಟ್ಟಿದ್ದು ಜಾಫರ್. ಅವನೇ ನನಗೆ ತುಂಬ ಬಲವಂತ ಮಾಡಿ ಆ ಮನೆನ ನನ್ನ ಹೆಸರಿಗೆ ಲೀಸ್ಗೆ ಹಾಕೊಟ್ಟ. ಆ ಮನೆಗೆ ಮುಂಬೈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಒಬ್ಬ ಬಂದು ಹೋಗ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ. ಏನು ನಡೀತಾ ಇದೆ ಆ ಮನೆಯಲ್ಲಿ? ನನಗೇನು ಗೊತ್ತಿಲ್ಲ ಸರ್, ಎಲ್ಲ ಆ ಜಾಫರ್ಗೆ ಗೊತ್ತು. ಯಾರ ಜಾಫರ್? ಸರ್, ನಮ್ಮ ಮನೆ ಹತ್ರ ಚೈತ್ರ ಅಂತ ಒಬ್ಳು ಹುಡುಗಿ ಇದ್ದಾಳೆ ಸರ್. ಅವಳು ಲವರ್ ಸರ್ ಅವನು. ಸರ್, ನಮ್ಮ ತಾಯಣೆ ಸರ್. ಇದು ಬಿಟ್ಟರೆ ನನಗಿನ್ನೇನು ಗೊತ್ತಿಲ್ಲ ಸರ್. ಚೈತ್ರ, ಅರೆ ಚೈತ್ರ, ಬಾ ಬಾ ಒಳಗೆ. ಅಮ್ಮ, ಚೈತ್ರ ಬಂದ್ಲು. ಏನಮ್ಮ ಚೈತ್ರ, ಚೆನ್ನಾಗಿದೆಯಾ? ಬಾ ಕೂತ್ಕೋ, ಕಾಫಿ ಮಾಡ್ಕೊಂಬರ್ತೀನಿ. ಏ, ಅಂಡೆ ನೀರು ಕಾಯ್ದಿದೆ, ಇನ್ನೂ ಸ್ನಾನ ಮಾಡಿಲ್ವಲ್ಲೇ? ಹೋಗಿ ಸ್ನಾನ ಮಾಡ್ಕೊ. ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಹೋಗ್ತೀನಿ ರಮ್ಮ. ಚೈತ್ರ, ನೀನು ಕುತ್ಕೊಂಡಿರು. ನಾನು 5 ನಿಮಿಷದಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಅಮ್ಮ ತಲೆ ತಿಂತಾ ಇರ್ತಾಳೆ. 5 ನಿಮಿಷ ಪರವಾಗಿಲ್ಲ ತಾನೇ? ಕುತ್ಕೊಂಡಿರು. ಕಲ್ಯಾಣಿ, ಎಷ್ಟೊತ್ತೆ ನಿನ್ನ ಮಗಳು ರೆಡಿ ಆಗೋದು? ಅಯ್ಯೋ ಅತ್ತೆ, ಮದ್ವೆ ಹತ್ರ ಬಂತು, ಮನೆಯಿಂದ ಆಚೆ ಹೋಗ್ಬೇಡ ಅಂದ್ರೆ ಅವಳು ಕೇಳಲ್ಲ. ಇನ್ನು ಈಗ ಬಂದು ರೆಡಿ ಆಗ್ತಾಳೆ ನೋಡಿ. ಸರಿ ಸರಿ, ನಾನೇ ನೋಡ್ತೀನಿ ತಡಿ. ಚೈತ್ರ, ಚೈತ್ರ, ಬೇಗ ಬಾಮ್ಮ. ಇನ್ನು ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಅಲ್ಲಿಂದ ಚಿನ್ನದ ಅಂಗಡಿಗೆ ಹೋಗ್ಬೇಕು. ಇಷ್ಟು ಕೆಲಸ ಇದೆ. ಯಾಕತ್ತೆ, ಇನ್ನು ರೆಡಿ ಆಗಿಲ್ವಂತ? ಅವತ್ತರನೇ ಏನ್ ಆಟೋ ಶುರು ಮಾಡಿದಾಳೋ ಏನೋ. ಚೈತ್ರ, ಚೈತ್ರ, ತಮಾಷೆ ಸಾಕು, ಬೇಗ ಬಾ. ನಿಮ್ಮಪ್ಪ ಹೊರಗಡೆ ಕಾಯ್ತಾ ಇದ್ದಾರೆ. ಚೈತ್ರ, ನೋಡು, ಸ್ನಾನ ಮಾಡ್ಕೊಂಡು ಏನ್ ಮಲ್ಕೊಂಡ್ಬಿಟ್ಟಿದಾಳೋ ಏನೋ. ಆ ಕಡೆ ಕಿಟಕಿಯಿಂದ ಹೋಗಿ ಕೂಗೆಪ್ಸು. ಅಯ್ಯೋ ಅತ್ತೆ, ಮಲ್ಗೂ ಇರಲ್ಲ, ಏನೂ ಇರಲ್ಲ. 1 ತಿಂಗಳು ಮದ್ವೆ ಇಟ್ಕೊಂಡಿದ್ದಾಳೆ ನೋಡಿ, ಇನ್ನು ಹುಡುಗಾಟ ಬಿಟ್ಟಿಲ್ಲ. ಮದ್ವೆಗೆ ಮುಂಚೆನೆ ತಾನೇ ಹುಡುಗಾಟ ಆಡೋದು. ಹೋಗೆಪ್ಸು. ಸರಿ, ನೋಡ್ತೀನಿ. ATM ಕಾರ್ಡ್ ಎಲ್ಲ ಇಟ್ಕೊಂಡಿದ್ಯೇನೆ?
ಚೈತ್ರ ಅಯ್ಯೋ ಚೈತ್ರ ಅಮ್ಮ ಯಾಕೆ ಅವಳು ಹಾಕಿಸ್ಕೊಂಡ್ರು? ಏನೋ ನನಗೂ ಗೊತ್ತಿಲ್ಲ ಕಣ. ಬಾ ನೋಡೋಣ. ಮಾಡಿ ಅಲ್ರಿ. ಅಲ್ರಿ ಆತ್ಮಹತ್ಯೆ ಮಾಡ್ಕೊಂತದ್ದು ಏನಾಗಿತ್ರಿ ನಿಮ್ಮ ಮಗಳಿಗೆ? ಏನು ಅಂತ ಗೊತ್ತಿದ್ರೆ ನಮ್ಮ ಮಗಳನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ತಾ ಇದ್ವಿ ಇನ್ಸ್ಪೆಕ್ಟ್ರೇ. ನಿಮ್ಮ ಮಗಳಿಗೆ ಮದುವೆ ಫಿಕ್ಸ್ ಆಗಿತ್ತಂತೆ, ಅವಳಿಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ತಾ ಇದ್ರಾ? ಇಲ್ಲ ಇನ್ಸ್ಪೆಕ್ಟರ್, ಅವಳು ಹುಡುಗನ ಒಪ್ಪದ ಮೇಲೆ ನಾವು ಮಾತುಕತೆನ ಮುಂದುವರಿಸಿದ್ದು. ಆತ್ಮಹತ್ಯೆ ಮಾಡ್ಕೋವಂಥದ್ದು ಏನಾಗಿತ್ತು ಅಂತ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಗೊತ್ತಾಗತ್ತೆ. ಈ ಇನ್ಸ್ಪೆಕ್ಟರ್ ಸುಂದರ್ಗೆ ಗೊತ್ತಾಗದ ವಿಷಯ ಯಾವುದೂ ಇಲ್ಲ. ಪೋಸ್ಟ್ ಮಾರ್ಟಮ್ ಆಗಲಿ. ಸಿದ್ದಪ್ಪ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಯಾರಿದ್ದೀರಾ ಮನೇಲಿ? ಯಾರು ನೀವು? CID ಕರ್ನಾಟಕ. ಚೈತ್ರ ಎಲ್ಲಿ? ಚೈತ್ರನ? ಇದು ಚೈತ್ರ ಮನೆ ತಾನೆ? ಚೈತ್ರ ಮನೆ ಅಲ್ಲ, ನನ್ನ ಮಗಳು ಫ್ರೆಂಡ್ ಅವಳು. ಎಲ್ಲಿ ನಿಮ್ಮ ಮಗಳು? ಕರೀರಿ. ನನ್ನ ಮಗಳು ಹೊರಗಡೆ ಹೋಗಿದ್ದಾರೆ. ಯಾಕೆ ಮೇಡಮ್? ಹೇಳ್ತೀವಿ. ಮೊದಲು ನಿಮ್ಮ ಮಗಳಿಗೆ ಫೋನ್ ಮಾಡಿ ಚೈತ್ರ ಮನೆ ಅಡ್ರೆಸ್ ಕೇಳಿ. ಆಯ್ತು ಸರ್, ಆಯ್ತು ಮೇಡಮ್. ಹಲೋ ಶರಣ್ಯ, ನಾನು ಕಣೆ ನಿಮ್ಮಮ್ಮ. ಹೇಳಮ್ಮ. ನಿಮ್ಮ ಫ್ರೆಂಡ್ ಚೈತ್ರ ನೋಡ್ಕೊಂಡು ಯಾರೋ CODಗಳು ಬಂದಿದ್ದಾರೆ ಕಣೆ. ನನಗೆ ಭಯ ಆಗ್ತಿದೆ. ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೊಡಮ್ಮ. ಕೊಡ್ತೀನಿ. ಥ್ಯಾಂಕ್ಸ್. ಹಲೋ, ನಾನು CID ಟೀಮಿಂದ ಸೀನಿಯರ್ ಇನ್ಸ್ಪೆಕ್ಟರ್ ಪ್ರತಾಪ್ ಮಾತಾಡ್ತಾ ಇರೋದು. ಚೈತ್ರ ನಿಮ್ಮ ಫ್ರೆಂಡ್ ತಾನೆ? ನಾವು ಈಗಲೇ ಅವಳನ್ನ ಮೀಟ್ ಮಾಡಬೇಕು. ಅವ್ರ ಮನೆಯಲ್ಲಿದೆ. ಸರ್, ನೀವು ಅವಳನ್ನ ಯಾವತ್ತೂ ಮೀಟ್ ಮಾಡೋಕ್ಕಾಗಲ್ಲ ಸರ್. ಯಾಕಾಗಲ್ಲ? ಯಾಕಂದರೆ ಚೈತ್ರ ನೆನ್ನೆನೇ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಸರ್. ವಾಟ್ ಹ್ಯಾಪನ್ ಸರ್? ಚೈತ್ರ ನೆನ್ನೆನೆ ಸೂಸೈಡ್ ಮಾಡ್ಕೊಂಡ್ರು. ವಾಟ್? ಸ್ಯೂಸೈಡ್? ಸಮಥಿಂಗ್ ಈಸ್ ರಾಂಗ್ ಸರ್. ಇದು ನಾವು ಅಂದ್ಕೊಂಡಷ್ಟು ಈಸಿ ಆಗಿಲ್ಲ. ಯಾಕೆ ಸರ್ ಹೊಡಿತಾ ಇದ್ದೀರಾ? ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ. ಚೈತ್ರ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲು? ನನಗೆ ಗೊತ್ತು ಸರ್. ಈಗ ಗೊತ್ತಿಲ್ಲ ಅಂತ ನಿನ್ನೆಯಿಂದ ಆಟ ಆಡ್ತಿದ್ಯಾ? ನಿನ್ನೆನೆ ಈ ವಿಷಯ ಬೊಗ್ಳಿದ್ರೆ ಛೇ, ಪಾಪ ಚೈತ್ರ ಜೀವ ಉಳಿತಿತ್ತಲ್ಲೋ. ನಿನ್ಗೂ ಚೈತ್ರ ಸಾವಿಗೂ ಏನೋ ಸಂಬಂಧ ಇದೆ. ನಿಜ ಮಗಳು, ಆ ಜಾಫರ್ ನಿಂಗೆ ಹೇಗೆ ಗೊತ್ತು? ನನಗೆ ಗೊತ್ತಿಲ್ಲ ಮೇಡಮ್. ಹೇಳ್ತೀನಿ ಸರ್, ಹೇಳ್ತೀನಿ.
ಏರಿಯಾಗೆ ಬಂದು ನಮ್ಮ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತೀಯಾ? ಏನಿದು? ಏನಪ್ಪ? ಆಗ್ತೀನಾ? ಏನ ಮಾಡ್ತೀಯಾ? ನೀನ್ ಬೇರೆ ಹೆಣ್ಮಕ್ಳನ್ನ ನೀನ್ ಇಟ್ಕೊಂಡಿದ್ಯಾ ಇಲ್ಲ ಕಟ್ಕೊಂಡಿದ್ಯಾ? ಏನಂದ್ರೆ ನನ್ನ ಮಗನೇ, ಇದೇ ಕೊನೆ. ಇನ್ನೊಂದ್ಸರಿ ಏರಿಯಾದಲ್ಲಿ ನಾನು ನೋಡಿದ್ರೆ ಬ್ರೋ ಯಾಕೆ ಪಾಪ ಮಾಡ್ಕೋತಾ ಇದ್ಯಾ? ನನ್ನ ಜೊತೆ ಜಗಳ ಆಡಿ ಯಾಕೆ ದುಶ್ಮನ್ ಆಗ್ತೀಯಾ? ಅವಳ ನಿನಗೆ ಅಕ್ಕನ ತಂಗಿನ? ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋ, ರಾಜನ್ ಥರ ಇರ್ತೀಯ. ಅದರಿಂದ ನನಗೇನು ಸಿಗುತ್ತೆ? ನಿನಗೇನು ಸಿಗುತ್ತಾ? ನನ್ನ ಜೊತೆ ಇದ್ರೆ ಇದಕ್ಕೇನು ಕೊರತೆ ಆಗಲ್ಲ. ತಗೋ. ಥ್ಯಾಂಕ್ ಯು ಬಾಸ್. ಇನ್ನು ಮುಂದೆ ಏನೇ ಕೆಲಸ ಇದ್ರು ಹೇಳಿ, ಚೈತ್ರನ ಎತ್ತಕೊಂಡು ಬರಲಾ? ಏಯ್ ಬೇಡ ಬೇಡ, ನಾನು ಅವಳನ್ನ ತುಂಬ ಡೀಪಾಗಿ ಲವ್ ಮಾಡ್ತಾ ಇದ್ದೆ. ಹೀಗೆ ನನಗೂ ಒಂದು ಪರಿಚಯ ಬೆಳೀತು. ನನಗೆ ಬೇಕಾದಾಗೆಲ್ಲ ಹಣ ಕೊಡ್ತಾ ಇದ್ದ. ಜಾಫರ್ ಮತ್ತೆ ಚೈತ್ರ ಲವರ್ಸ್ ಅಂತ ಜಾಫರೇ ಹೇಳಿದ್ನಾ? ಹೌದು ಮೇಡಮ್, ಅವರಿಬ್ರು ಪ್ರೀತಿಸ್ತಾ ಇದ್ರು. ನಾನು ಅವಳನ್ನ ಇದೇ ಮನೆಯಲ್ಲಿ ನೋಡಿದ್ದೆ, ಇದೇ ಅವಳ ಮನೆ ಅಂತ ತಿಳ್ಕೊಂಡಿದ್ದೆ. ಈ ಜಾಫರ್ ಮನೆಯಲ್ಲಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಅವನ ಫೋನ್ ನಂಬರ್? ಸರ್ ಅವ್ನು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಅವ್ನು ಬೇಕಾದಾಗೆಲ್ಲ ನನಗೆ ಅವನೇ ಕಾಲ್ ಮಾಡ್ತಾ ಇದ್ದ. ಅದಾದ್ಮೇಲೆ ಇದ್ರ ಬಗ್ಗೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಅಷ್ಟು ಸ್ವಲ್ಪದಲ್ಲಿ ನಿನ್ನ ಬಿಡೋದಿಲ್ವೋ? ಇನ್ನು ಸ್ವಲ್ಪ ದಿನ ನೀನ್ ನಮ್ಮ ಜೊತೆನೇ ಇರಬೇಕು. ನಡೆಯಲೇ. ಒಬ್ಬರ ಹತ್ರನೂ ಅವಳು ಜೋರಾಗಿ ಮಾತಾಡ್ತಾ ಇರಲಿಲ್ಲ. ತಾನಾಯ್ತು ತನ್ನ ಕೆಲಸ ಆಯ್ತು ಅಂತಿರ್ತಾ ಇಲ್ಲ. ನನಗಿದು ನಂಬಕ್ಕೆ ಆಗ್ತಾ ಇಲ್ಲ. ಮದುವೆ ಫಿಕ್ಸ್ ಆಗಿದೆ ಅಲ್ವಾ? ಹೌದು ಸರ್, ಲಗ್ನ ಪತ್ರಿಕೆ ಕೂಡ ಬರ್ಸಿದ್ವಿ. ಅವಳಿಗೆ ಈ ಮದುವೆ ಇಷ್ಟ ಇರಲಿಲ್ವಾ? ಅವಳು ಮನಸಾರಿ ಒಪ್ಕೊಂಡಿದ್ದು ಸರ್. ಯಾರಾದ್ರೂ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ? ಅವಳ ಫ್ರೆಂಡ್ಸ್ ಮೇಲೆ ಏನಾದರೂ ಅನುಮಾನ ಇದೆಯಾ? ಸರ್, ಅವಳು ತುಂಬ ಸೌಮ್ಯ ಸ್ವಭಾವದ ಹುಡುಗಿ. ಯಾರ ಜೊತೆನೂ ಹೆಚ್ಚಾಗಿ ಬೆರೀತಾ ಇರಲಿಲ್ಲ. ಅವ್ರ ಫ್ರೆಂಡ್ ಶರಣ್ಯ ಜೊತೆ ಕ್ಲೋಸ್ ಆಗಿದ್ಲು. ಆಗಾಗ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ಲು ಅಷ್ಟೇ. ಇತ್ತೀಚೆಗೆ ಅವಳ ನಡವಳಿಕೆನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂತ? ಮಂಕ್ ಆಗಿದ್ದಾಗಲಿ, ಅಳ್ತಾ ಇದ್ದಾಗಲಿ ಇತ್ಯಾದಿ? ಹಾಗೇನಿಲ್ಲ ಸರ್, ಚೆನ್ನಾಗೇ ಇದ್ಲು. ಏನು ಇರದೆ ಯಾರು ಸುಮ್ಮನೆ ಸಾಯಲ್ಲ ಹರ್ಷ ಅವರೇ. ಕಾರಣ ನಿಮ್ಗೆ ಗೊತ್ತಿರಲಿಲ್ಲ ಅಷ್ಟೇ. ಏನಮ್ಮ, ನನ್ಗೊಂದು ಗೊತ್ತಾಗ್ತಾನೆ ಇಲ್ಲ. ಯಾರ್ದು ಫೋನು? ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿದವರು, ನಮ್ಮ ಫ್ರೆಂಡ್ ಶಿವರಾಜ್ಗೆ ಬಹಳ ಬೇಕಾದವ್ರದ್ದು. ಸ್ಪೀಕರ್ ಫೋನಲ್ಲಿ ಹಾಕಿ. ಸರ್ ಅದು ಮಾಡ್ರಿ. ಹಲೋ. ಹಲೋ ಹರ್ಷ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಪೊಲೀಸಿಗೆ ಕೊಟ್ಟಿದ್ದೀನಿ ಕಣಯ್ಯ. ಪ್ರಾಣ ಹೋಗಕ್ಕೆ 1/4 ಗಂಟೆಗೆ ಮುಂಚೆ ಅವ್ರಮ್ಮನ ಹತ್ರ ಮಾತಾಡಿದಾಳೆ. ವಿಷಯ ಕೂಡ ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗಿದೆ. ಅದೆಂತ ವಿಷಯನೇ ಅದು? ಅವಳಿಗೆಲ್ಲ ಸಿಕ್ತು ಆಳದ ವಿಷ. ಬಾಡಿ ಜೊತೆ ಸಿಕ್ತಲ್ಲ ವಿಷದ ಬಾಟಲ್, ಆ ವಿಷ ಅಲ್ಲ, ಬಾಡಿಲಿದ್ದದ್ದು. ಹೌದಾ? ಬೇರೆ ವಿಷನ ಬಾಡಿಗೆ ಇಂಜೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್. ಯಾರು ಮಾತಾಡ್ತಾ ಇದ್ರು? CID ಕರ್ನಾಟಕ. ಕೂತ್ಕೊಳ್ಳಿ ಸರ್. ಹರ್ಷ ಬರೀ ಕೂತ್ಕೊ. ನನಗೆ ಮೊದಲೇ ಗೊತ್ತಿತ್ತು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ. ಹಾಗೆ ಆ ಹುಡುಗನಿಗೊಬ್ಬ ಲವರ್ ಇದ್ದ ಅಂತ ಕೇಳಿದ್ದೆ. ಏನ್ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ನನ್ನ ಮಗಳು ಅಂತವಳು ಅಲ್ಲ ಸರ್. ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ ಸರ್. ತಪ್ಪು ತಿಳ್ಕೊಬೇಡಯ್ಯ, ವಿಜ್ಞಾನ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನಿಮ್ಮ ಮಗಳಿಗೆ ವಿಷದ ಇಂಜೆಕ್ಟ್ ಆಗೋ ಮೊದಲು ಲೈಂಗಿಕ ಸಂಪರ್ಕ ನಡೆದಿರೋದು ನಿಜ. ಡಾಕ್ಟರ್, ಇನ್ನೊಂದು ಸಾರಿ ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡಿದ್ರೆ ಕೊಂದಾಕ್ಬಿಡ್ತೀನಿ. ನನ್ನ ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ನಾನಿರ್ಬೇಕಾದ್ರೆ ಸಿಕ್ತ ನನ್ನ ಮಗಳ ಮೇಲೆ ಆರೋಪ ಹೊರಿಸಿ ಅವಳಿಗೆ ಮಸಿ ಬೆಳೀತಾ ಇದೆಯಲ್ಲ,
ನಾಚಿಕೆ ಆಗಲ್ವಿರೋ ನಿನಗೆ? ನಮ್ಮನೇಲಿ ಏನ್ ಸರ್ ಹುಡುಕ್ತಾ ಇದ್ದೀರಾ? ಇಲ್ಲೇನ್ ಸಿಗತ್ತೆ ನಿಮ್ಗೆ? ಪ್ರಶ್ನೆ ನಾವು ಕೇಳ್ತೀವಿ. ಚೈತ್ರಂಗ್ ಮದುವೆ ಫಿಕ್ಸ್ ಆಗಿದೆ ಅಲ್ವಾ? ಆ ಹುಡುಗ ಹೇಗೆ? ತುಂಬ ಒಳ್ಳೆಯವು ಸರ್, ಸಾಫ್ಟ್ವೇರ್ ಇಂಜಿನಿಯರು, ತುಂಬ ಸಭ್ಯಸ್ಥ. ನಮ್ ಚೈತ್ರನು ಅವನು ತುಂಬಾ ಹೊತ್ತು ಮಾತಾಡಿನೇ ಒಬ್ರಿಗೊಬ್ರು ಈ ಮದ್ವೆಗೆ ಒಪ್ಕೊಂಡಿದ್ದು ಸರ್. ತುಂಬಾ ಹೊತ್ತು ಮಾತಾಡ್ತಿದ್ರಾ? ಹೌದು ಮೇಡಮ್. ಹುಡುಗಿನ ನೋಡಕ್ ಬಂದಾಗ ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳ್ದ. 15 ನಿಮಿಷ ಮಾತಾಡಿದ ಮೇಲೆ ಇಬ್ಬರು ಒಬ್ರಿಗೊಬ್ರು ಒಪ್ಪಿಗೆ ಕೊಟ್ಟಿದ್ದು. ಆದರೆ ಅವತ್ತು ಚೈತ್ರ ಆ ಹುಡುಗನ ಜೊತೆ ಮಾತಾಡ್ಕೊಂಬಂದ್ಮೇಲೆ ತುಂಬ ಮಂಗಾಗಿದ್ಲು. ಇವ್ರು ಯಾರಿಗೂ ಗೊತ್ತಾಗ್ಲಿಲ್ಲ, ಆದರೆ ನನಗೆ ಗೊತ್ತಾಯ್ತು. ಆ ಹುಡುಗನ ಹೆಸರು ಅಶ್ವಿನ್ ಅಂತ. ಅಶ್ವಿನ್ ಸರ್, ನೀವವತ್ತು ಅವ್ರ ಮನೆಗೆ ಹುಡುಗಿ ನೋಡೋದಕ್ಕೆ ಹೋದಾಗ ಪರ್ಸ್ನಲ್ ಆಗಿ ತುಂಬ ಹೊತ್ತು ಮಾತಾಡಿದ್ರಿ ಅಂತ ಕೇಳ್ಪಟ್ಟೆ. ಅಷ್ಟೊತ್ತು ಮಾತಾಡಿದ್ರು ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇರೋ ವಿಷಯ ನಿಮಗೆ ಹೇಳಿಲ್ವಾ? ಇಲ್ಲ ಸರ್, ಅವತ್ತಲ್ಲಿ ನಡೆದಿದ್ದೇ ಬೇರೆ. ಡೋರ್ ಕ್ಲೋಸ್ ಮಾಡಿದೆ ಅಂತ ಮಿಸ್ಟೇಕ್ ಮಾಡ್ಕೋಬೇಡಿ. ನಾವಿಬ್ಬರು ಆಡೋ ಮಾತು ಈ ರೂಮಿಂದ ಆಚೆ ಹೋಗಬಾರ್ದು. ಅದಕ್ಕೆ ಏನಂತ ರಹಸ್ಯ? ಚೈತ್ರ, ಬದುಕನ್ನ ತುಂಬ ನೇರವಾಗಿ ಸಹಜವಾಗಿ ಎದುರಿಸ್ಬೇಕು ಅಂದ್ಕೊಂಡಿರೋ ನಾನು. ನಿಮ್ದೇನೂ ಅಭ್ಯಂತರ ಇಲ್ಲ ಅಂದರೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳಲ್ಲ? ಕೇಳಿ. ಕೂತ್ಕೊಳ್ಳಿ. ಮನುಷ್ಯರಾಗಿ ತಪ್ಪು ಮಾಡೋದು ಸಹಜ. ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ, ಕೆಲವು ಸಲ ಗೊತ್ತಿದ್ದು ತಪ್ಪು ನಡೆದು ಹೋಗುತ್ತೆ. ನಿಜ ತಾನೇ? ಏನ್ ಮಾತಾಡ್ತಿದ್ದೀರಾ? ಒಂದು ನಿಮಿಷ. ಇಲ್ಲಿ ನೋಡಿ. ದಯವಿಟ್ಟು ನಾನು ಕ್ಷಮಿಸಿ. ಹುಡುಗಿರನ್ನ ಮೋಸ ಮಾಡಿ ಹುಡುಗರು ಈ ಥರ ವಿಡಿಯೋ ಮಾಡೋದು ನನಗೆ ಗೊತ್ತು. ನಾನು ಇದು ನಿಮಗೆ ಬೇರೆ ಯಾವ ಉದ್ದೇಶದಿಂದ ತೋರಿಸ್ಲಿಲ್ಲ. ನಾಳೆ ನಾವಿಬ್ಬರು ಮದುವೆ ಆದಮೇಲೆ ಬೇರೆ ಯಾರು ಈ ವಿಡಿಯೋ ತೋರಿಸ್ಬಿಟ್ಟು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಗೊತ್ತಿದ್ದ ಮೇಲೂ ಇಲ್ಲಿಗೆ ಯಾಕೆ ಬಂದೆ ಅಂತ ಅನ್ಕೋಬೇಡಿ. ಇದು ನಿಮಗೆ ಗೊತ್ತಾಗದೆ ಆದ ತಪ್ಪು. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ಒಪ್ಕೊಂಡ್ರೆ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳೋಕೆ ಇಲ್ಲಿಗೆ ಬಂದೆ. ಅಸಹಾಯಕ ಅಮಾಯಕ ಹೆಣ್ಮಕ್ಳು ಬಲಿಯಾಗದೇ ಇರೋದಕ್ಕೆ ಇದೊಂದು ನನ್ನ ಚಿಕ್ಕ ಪ್ರಯತ್ನ. ಯೋಚನೆ ಮಾಡಬೇಡಿ, ಇದೆಲ್ಲ ಯಾಕಾಯಿತು, ಹೇಗಾಯಿತು, ಯಾರು ತಪ್ಪು ಅನ್ನೋದೆಲ್ಲ ಬೇಡ. ನನ್ನ ಮನಸ್ಸಿನಲ್ಲಿ ಏನೂ ಇಲ್ಲ. ನೀವು ತೆಗೆದುಹಾಕಿ, ನಾವಿಬ್ಬರು ಮದುವೆ ಆಗೋಣ. ಚೆನ್ನಾಗಿರೋಣ. ಆಗ ನೀವು ಆತ್ಮಹತ್ಯೆ ಮಾಡ್ಕೋಬಹುದು. ಅದಾಗಬಾರ್ದು. ಈ ವಿಷಯ ನನಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೇ ಗೊತ್ತಿತ್ತು. ಕಣ್ಣರ್ಸ್ಕೊಳ್ಳಿ. ಬನ್ನಿ, ದೊಡ್ಡವರಿಗೆ ನಮ್ಮ ಒಪ್ಪಿಗೆ ತಿಳಿಸೋಣ. ಆದರೂ ಚೈತ್ರ ಉಳಿಲಿಲ್ಲ ಸರ್. ಅದ್ಯಾವ ಪಾಪಿಗಳು ಏನು ಮಾಡಿದ್ರೆ ಏನೋ, ಆದರೆ ನೀವು ಮಾತ್ರ ಅವ್ರು ಸುಮ್ಮನೆ ಬಿಡಬೇಡಿ ಸರ್. ಚೈತ್ರ ಶರಣ್ಯ ಮನೆಗೆ
ಪ್ರತಿದಿನ ಹೋಗ್ತಿದ್ಲಾ? ಶರಣ್ಯ ಅಂತ ಅವಳಿಗೆ ಯಾರು ಫ್ರೆಂಡೇ ಇರಲಿಲ್ಲ ಏನಂದ್ರಿ? ಸರ್. ಅವಳಿಗಿದ್ದಿದ್ದು ಒಬ್ಬಳೇ ಫ್ರೆಂಡು, ಆಯುಷಾ ಬಾನು ಅನ್ನೋ ಮುಸ್ಲಿಂ ಹುಡುಗಿ. ಆದರೆ ನಿಮ್ಮ ಮಿಸ್ಸಸ್ ಹೇಳಿದ್ರು ಅವಳು ಹೋಗ್ತಾ ಇದ್ದು ಶರಣ್ಯ ಅನ್ನೋ ಫ್ರೆಂಡ್ ಮನೆಗೆ ಅಂತ. ಇಲ್ಲ ಸರ್, ನಾನೇ ನೋಡಿದ್ದೀನಿ. ಈ ಶರಣ್ಯ ಮತ್ತು ಆಯಿಷಾ ಬಾನು ಮಧ್ಯೆ ಏನೋ ಇದೆ, ಕಣ್ಣು ಹಿಡಿಲೇಬೇಕು. ಸರ್, ಆಲ್ ಕ್ಲಿಯರ್. ಸಸ್ಪೆಕ್ಟ್ ಇಸ್ ಮಿಸ್ಸಿಂಗ್. ಮನೇನ ಅವಸರದಲ್ಲಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಚೈತ್ರ ಫ್ರೆಂಡ್ ಶರಣ್ಯನಿಗೂ ಪ್ರಾಣಾಪಾಯ ಇದ್ದಿರಬೇಕು, ಅದಕ್ಕೆ ಮನೆ ಖಾಲಿ ಮಾಡಿದ್ದಾರೆ ಸರ್. ಇರ್ಬೋದು. ಇದ್ರ ಹಿಂದೆ ಇರೋರು ಸಾಮಾನ್ಯದವರಲ್ಲ, ಆದರೆ ಅವರು ನಮ್ಮಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಸರ್ಚ್ ದ ಹೌಸ್. ಏನಾದರೂ ಕ್ಲೂ ಸಿಗುತ್ತಾ? ಎಸ್ ಸರ್. ಶಾರ್ವಿ, ಸರ್, ಹಿಡನ್ ಕ್ಯಾಮ್ರಾ. ಎಸ್, ಯಾರೋ ರಹಸ್ಯವಾಗಿ ಏನೋ ಶೂಟ್ ಮಾಡಬೇಕು ಅಂತ ಅಲ್ಲಿಟ್ಟಿರ್ಬೇಕು. ಸರ್, ಪವರ್ ಆನ್ ಆಗ್ತಾ ಇಲ್ಲ, ಬ್ಯಾಟ್ರಿ ಡೆಡ್ ಆಗಿದೆ. ಮೋಸ್ಟ್ಲಿ ಇಟ್ಟು ತುಂಬ ದಿನಗಳಾಗಿರ್ಬೇಕು. ಡೂ ಒನ್ ಥಿಂಗ್, ಯೂರೋಪ್ ತಗೊಂಡು ಹೋಗೋಣ. ನಮ್ಗೆ ಬೇಕಾಗಿರೋದೇನಾದರೂ ರೆಕಾರ್ಡ್ ಆಗಿರ್ಬೋದು. ನಿಜ, ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ. ಫೈನ್, ಲೆಟ್ಸ್ ಗೋ. ಎಸ್ ಸರ್. ಪೊಲೀಸ್ ಆಫೀಸರ್ ಯಾರು? ಎನಿ ಗೆಸಸ್? ಇವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ತುಂಬಾ ಕಂಫರ್ಟೇಬಲ್ ಆಗಿ ಮಾತಾಡ್ತಾ ಇದ್ದಾನೆ. ಎಸ್, ಯಾರೋ ಅವ್ರಿಗೆ ಗೊತ್ತಿರೋದೇ ಇಲ್ಲ. ದೇ ಕುಡ್ ಈವನ್ ಬಿ ಫ್ರಮ್ ದ ಸೇಮ್ ಟೀಮ್. ಒಂದು ಕೆಲಸ ಮಾಡಿ, ಪಕ್ಕದ ಮನೆ ಅವ್ರನ್ನ ಕರ್ಕೊಂಬನ್ನಿ, ಅವ್ರ ಮೂಲಕ ನಾವೇನಾದ್ರು ತಿಳ್ಕೊಬೋದು. ನಮಸ್ಕಾರ ಸರ್. ಓ, ನಾಗರಾಜ್ ಬಾಬಾ. ಸೂರ್ಯ, ನಾಗರಾಜ್ ಬಂದಿದ್ದಾರೆ. ನಾಗರಾಜ್, ಈ ವಿಡಿಯೋ ನೋಡಿ ಏನಾದರೂ ಐಡೆಂಟಿಫೈ ಮಾಡ್ಬೋದಾ? ಅರೆ, ಇವನೇ ಮೇಡಮ್, ಆ ಚೈತ್ರ ಲೋವರು. ಸಾಫರ್ ಅಂತ ಹೇಳ್ತಿದ್ನಲ್ಲ, ಇವನೇ ಮೇಡಮ್. ಓ, ಐ ಸಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಈ ವಿಡಿಯೋನಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದಾರೆ ನೋಡಿ? ಸರ್, ಈ ಹುಡುಗಿ ನನಗೆ ಗೊತ್ತು. ನನ್ನ ಮಗಳು ಚೈತ್ರ ಫ್ರೆಂಡು, ಹೆಸರು ಆಯಿಷಾ ಬಾನು ಅಂತ. ಓಕೆ, ಐ ಸಿ. ರಫೀಕ್. ಎಸ್ ಸರ್. ಯಾರಾದರೂ ಲಿಪ್ ರೈಡರ್ನ ಅರೇಂಜ್ ಮಾಡಿ. ಎಸ್ ಸರ್. ಹೂಸ್ ದಿಸ್ ಇನ್ಸ್ಪೆಕ್ಟರ್? ಇವ್ರ ಅಮ್ಮ ಪದ್ಮ, ಇವ್ರ ಮಗಳು ದೀಪ, ಇವ್ರ ಮಗ ಭರತ್. ಸರಿಯಾಗಿ ನೋಡಿ ಹೇಳಿ. ಹೌದು ಸರ್, ಅಮ್ಮ ಪದ್ಮ, ಇವ್ರ ಮಗಳು ದೀಪ, ಇವ್ರ ಮಗ ಭರತ್. ಇವಳು ಶರಣ್ಯ ತಾನೆ? ಶರಣ್ಯ ಅಂತ ಯಾರು ಇದ್ದಿಲ್ಲ ಸರ್ ಈ ಮನೆಗೆ. ಅಂದ್ರೆ ಇವ್ರು ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ಕೊಂಡಿದ್ದಾರೆ. ಯಾಕೆ ಫೇಕ್ ನೇಮ್ ಬಳಸ್ತಿದ್ದಾರೆ ಅಂದ್ರೆ ಇದರಲ್ಲೇನೋ ರಹಸ್ಯ ಅಡಗಿದೆ. ಇದರಲ್ಲಿರೋ ಪೊಲೀಸ್ ಯಾರು ಅಂತ ಗೊತ್ತೇನಮ್ಮ? ಇದರಲ್ಲಿ ಮುಖ ಸರಿ ಕಾಣಿಸ್ತಾ ಇಲ್ಲ.
ಈ ಪೊಲೀಸು ಏನಾದರೂ ಇಲ್ಲಿ ಬಂದು ಹೋಗ್ತಿದ್ರಾ? ಇಲ್ಲ ಸರ್ ಈಗ ಫಸ್ಟ್ ಶಾಟ್ ಪ್ಲೇ ಮಾಡಿ. ಚೈತ್ರನ ಮುಗಿಸಿದಾಯ್ತು. ರಿವ್ಯೂ ಮಾಡಿ. ಪ್ಲೇ. ಚೈತ್ರನ ಮುಗಿಸಿದ್ದಾಯ್ತು. ಸ್ವಲ್ಪ ದಿನ ಬಿಟ್ಟಿದ್ರೆ ಅವಳು ಬಾಯಿ ಬಿಟ್ಟು ಓಡೋಳು. ಎಸ್, ಎಕ್ಸಾಕ್ಟ್ಲಿ. ಪ್ಲೇ. ನಾಗರಾಜನ CID ವಿಚಾರಣೆ ಮಾಡಿದ್ದಾರೆ. ಅವನು ನಮ್ಮ ವಿಷಯ ಬಾಯ್ಬಿಟ್ಟಿದ್ದಾನೆ. ಎಸ್, ಗೋ ಎಡ್. ಆದಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡಬೇಕು. ಡೈರಿ ಸಿಕ್ಕಿದ್ರೆ ನಮಗೆಲ್ಲ ಅಪಾಯ. ಸ್ವಲ್ಪ ದಿನ ಬೇರೆ ಹೆಸರಲ್ಲಿ ಬೇರೆ ವೇಷದಲ್ಲಿರೋಣ. ನೋ, ಇದು ಯಾಕೋ ಸಿಂಕ್ ಆಗ್ತಾ ಇಲ್ಲ. ಮತ್ತೆ ತಗೊಳ್ಳಿ. ರಿವೈಂಡ್ ಮಾಡಿ. ಪ್ಲೇ ಮಾಡಿ. ರಿವೈಂಡ್ ಮಾಡಿ. ಡೈರಿ ಸರ್ಕಲ್ನಲ್ಲಿ ಒಂದು ಮನೆ ಮಾಡಿದ್ದೀನಿ. ಸ್ವಲ್ಪ ದಿನ ಬೇರೆ ಹೆಸರಲ್ಲಿ ಬೇರೆ ವೇಷದಲ್ಲಿರೋಣ. ಇನ್ನು 4 ಪ್ರಾಜೆಕ್ಟ್ ಆದಮೇಲೆ ಎಲ್ಲರೂ ಮುಂಬೈನಲ್ಲಿ ಹೋಗಿ ಸೆಟ್ಲ್ ಆಗಿಬಿಡೋಣ. ಎಕ್ಸಾಕ್ಟ್ಲಿ. ಡೈರಿ ಸರ್ಕಲ್ ಹತ್ರ ಮನೆ ಮಾಡಿದ್ದಾರೆ. ಬ್ರೋಕರ್ಗಳ ಹತ್ರ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರ್, ಇವರೆಲ್ಲ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಿದ್ದಾರೆ ಅಂದ್ರೆ ಇವ್ರೇನು ಮಾತಾಡ್ತಿದ್ದಾರೆ ಅಂತ ನಿಮಗೆ ಹೇಳೋಕ್ಕಾಗುತ್ತಾ? ಸಾರಿ ಮೇಡಮ್, ನಾವು ಲಿಪ್ ರೀಡ್ ಮಾಡುವಾಗ ಲಿಪ್ ಮೂಮೆಂಟ್ನ ಅಬ್ಸರ್ವ್ ಮಾಡ್ತೀವಿ. ಆದರೆ ಇಲ್ಲಿ ಇಡೀ ವಿಡಿಯೋದಲ್ಲಿ ಅವ್ರು ಕ್ಯಾಮ್ರಾಗೆ ಬೆನ್ನು ಹಾಕಿ ನಿಂತಿದ್ದಾರೆ. ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಹ್ಯಾವ್ ಟು ಕ್ಯಾಚ್ ಹಿಮ್. ಕೈ ಝೂಮ್ ಮಾಡಿ. ಸರ್, ಯಾರು ಅಂತ ಗೊತ್ತಾಯ್ತು ಸರ್. ಇವ್ರು ನನ್ನ ಹತ್ರ ಬಂದಿದ್ರು ಮನೆ ಬೇಕು ಅಂತ. ಆದರೆ ಇವ್ರು ಕೇಳೋ ಅಂತ ಮನೆ ನನ್ನ ಹತ್ರ ಇರಲಿಲ್ಲ ಸರ್. ಸರಿ, ಹಾಗಾದ್ರೆ ಇವನ್ ಮನೆ ಯಾರು ಕೊಡ್ಸಿದ್ದು? ಅದ್ಯಾರೋ ಬೇರೆಯವ್ರು ಕೊಡ್ಸಿರ್ಬೇಕು ಸರ್. ಆ ಮನೆ ನೋಡಿ ಸರ್, ಇಲ್ಲೇ ಅದೇ. ಮಮ್ಮಿ ಬಾ ಮಲ್ಲಿಕಾ ಒಳಗಡೆ ಬಾ. ಮಮ್ಮಿ, ನಾನು ಹೇಳ್ತಿದ್ನಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳನ್ನ ಮನೆ ಕರ್ಕೊಂಡು ಬರ್ತೀನಿ ಅಂತ, ಇವಳೆ ಮಲ್ಲಿಕಾ. ಮಲ್ಲಿಕಾ ಹೆಸರು ತುಂಬಾ ಚೆನ್ನಾಗಿದೆ. ಮಲ್ಲಿಗೆ ಅಷ್ಟು ಸುಂದರವಾಗಿದೆಯಾ? ಮಲ್ಲಿಕಾ, ಶಿ ಇಸ್ ಮೈ ಮದರ್ ಮೇರಿ. ಹಲೋ. ಮೊದಲನೇ ಸರಿ ಮನೆಗೆ ಬಂದಿದ್ಯಾ? ಕುಡಿತೀನಿ ಅಂತ ಮಾತಾಡ್ತಾ ಇದ್ರು. ಇವನ ನನ್ನ ಜಾನ್. ಹಾಯ್, ಜೆನಿಫರ್. ಇವನ್ ಜಾನ್. ಹೆಸರು ತುಂಬಾ ಚೆನ್ನಾಗಿದೆ. ನೈಸ್ ನೋ? ವೆರಿ ನೈಸ್. ಸರ್, ಒಂದು ಕೇಸ್ ಇದೆ, ಬನ್ನಿ ಹೋಗೋಣ. ಕೇಸಾ?
ಹಾಂ ಸರ್. ಏನು ಕೇಸು? ಬನ್ನಿ ಸರ್, ಹೇಳ್ತೀನಿ ನೋಡೋಣ. ಕೂತ್ಕೊಳ್ಳಿ. ಹಾಂ ಬನ್ನಿ. ಅಯ್ಯೋ ಶುರು ಮಾಡೋ ಬೇಗ, ಟೈಮ್ ಆಗ್ತಿದೆ. ಒಂದು ನಿಮಿಷ ಇದೆ, ರೆಕಾರ್ಡಿಂಗ್ ಸ್ಟಕ್ ಆಗ್ತಾ ಇದೆ. ಒಳ್ಳೆ ಟೈಮಲ್ಲಿ ಕೈ ಕೊಟ್ಬಿಡ್ತಿದ್ರು. ಒಳ್ಳೆ ಮಾಲ್ ಸಿಕ್ಕಿದೆ, ಸೀಟಿ ಕಳಿಸ್ತೀನಿ ನೋಡಿ. ಮಲ್ಗೋಪ ಅನ್ನಿದ್ದಂಗಿದೆ. ರೇಟ್ ಈ ಸರಿ ಮೊದಲ ಥರ ಆಗಲ್ಲ. ಇದ್ದೇ ಇದೆ. ಸಿಡಿ ಇಟ್ಕೊಂಡು ಕ್ಯಾಸೆಟ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಶ್ರೀಮಂತರುಗಳಿಗೆ ಸಪ್ಲೈ ಮಾಡೋದು, ಇದೆಲ್ಲ ತುಂಬ ದಿವಸ ನಡೆಯಲ್ಲ. ಆಮೇಲೆ ಮಾಡ್ತೀನಿ. ಸರ್ಚ್ ಮಾಡಿ ಮನೆ. ಕೂತ್ಕೋ. ಹೆಸರೇನು? ಮೇರಿ. ಯಾರ್ದು ಬ್ಯಾಗ್ ಇದು? ನನ್ನ ಮಗಳದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು? ಈಗ. ಏಯ್, ಎಷ್ಟು ವರ್ಷ ಆಯ್ತು? ಈಗ. ನಿಲ್ಸಿ. ಚೈತ್ರಾನ್ ಯಾರು ಕೊಂದಿದ್ದು? ನಾನೇ. ಯಾಕೆ ಕೊಂದೆ? ನಾವು ಅವಳು ವಿಡಿಯೋ ಮಾಡಿದ್ವಿ, ಅದನ್ನ ಇಟ್ಕೊಂಡು ಅವಳನ್ನ ಹೆದರಿಸಿ ನಮಗೆ ಬೇಕಾದಾಗೆ ಬಳಸ್ಕೋತಾ ಇದ್ವಿ. ಇತ್ತೀಚೆಗೆ ಅವಳು ತುಂಬ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು. ನನಗೆ ಮದುವೆ ಫಿಕ್ಸ್ ಆಗಿದೆ, ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನೀವೇನಾದರೂ ನಾನು ಬಿಡದೇ ಇದ್ದರೆ ಪೊಲೀಸ್ಗೆ ಹೇಳ್ತೀನಿ ಅಂತೆಲ್ಲ ಹೆದರ್ಸೋಕೆ ಶುರು ಮಾಡಿದ್ಲು. ಅದಕ್ಕೆ ನಾವು ಅವಳನ್ನು ಎಲಿಮಿನೇಟ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ.
ಇದ್ದಾರೆ ಈ ರ್ಯಾಕೆಟ್ನಲ್ಲಿ? ಲೆಕ್ಕ ಇಲ್ಲ, ಬೇಕಾದಷ್ಟು ಜನ. ನೀನು ಒಂದು ಹೆಣ್ಣ. ನಿಮ್ಮಂಥವ್ರನ್ನ ಯಾರೂ ಕ್ಷಮಿಸೋದಿಲ್ಲ. ಅಂದಮೇಲೆ ಕಾನೂನು ಕ್ಷಮಿಸೋ ಮಾತೇ ಇಲ್ಲ. ಸರ್, ಇನ್ಸ್ಪೆಕ್ಟರ್ ಸುಂದರ್. ಖಡಕ್ ಆಫೀಸರ್, ಎಲ್ಲರನ್ನೂ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀರಾ? ಖಂಡಿತ ಸರ್, ಇವ್ರನ್ನೆಲ್ಲ ನಾನು ನೋಡ್ಕೋತೀನಿ, ನೀವು ಹೋಗಿ ಸರ್. ಹಾಗಿದ್ಮೇಲೆ ನಮ್ಗೇನು ಕೆಲಸ? ಹಾಂ, ನಾವು ಹೋಗ್ಬೇಕಲ್ವಾ? ಇನ್ನೂ ಒಂದು ಕೆಲಸ ಬಾಕಿ ಇದೆ ಸರ್. ಹಾಂ ಮಾಡಿ. ಸರ್, ಯಾಕೆ ಸರ್ ಈ ರೀತಿ ಬಿಹೇವ್ ಮಾಡ್ತಾ ಇದ್ರಾ? ಕಾನೂನು ರಕ್ಷಣೆ ಕೊಡ್ಬೇಕಾಗಿರೋ ನೀನು ಈ ತಲೆ ಹಿಡ್ಕೊಂಡು ಕಾಪಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸರ್, ನಾನೇನು ಮಾಡಲಿಲ್ಲ ಸರ್. ಮನೇಲಿ ನಿನ್ಗೂ ಹೆಂಡತಿ ಮಕ್ಳು ಇರ್ಬೇಕಲ್ಲ? ಸೂರ್ಯ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರ? ಆ ಮಾತು ಕೇಳಿದಿರ ಅಲ್ವಾ? ಇದನ್ನ ಮೈ ತುಂಬ ಸುತ್ಕೋ. ಯಾವ ದೇವರು ನಿನ್ನನ್ನು ಕಾಪಾಡಲ್ಲ. ಇವತ್ತು ಆ ದೇವರು ನಿನ್ನಿವತ್ತಿನ ನಿಲ್ಸಿರೋದು. ಸೂರ್ಯ, ಗೆಟ್ ಲಾಸ್ಟ್ ಇಡಿಯಟ್.